ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮದಲ್ಲಿ ಭೀಮಸೇನಾ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆಯೋಜಿಸಲಾಗಿದ್ದ ಬೃಹತ್ ಕ್ರಿಕೆಟ್ ಪಂದ್ಯಾವಳಿಯು ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಒಟ್ಟು 17 ಪ್ರಬಲ ತಂಡಗಳು ಭಾಗವಹಿಸಿದ್ದ ಈ ಕ್ರೀಡಾಕೂಟವು ಕ್ರೀಡಾ ಅಭಿಮಾನಿಗಳಿಗೆ ಭರಪೂರ ಮನರಂಜನೆ ನೀಡಿತು. ಅತ್ಯಂತ ರೋಚಕವಾಗಿ ನಡೆದ ಈ ಪಂದ್ಯಾವಳಿಯಲ್ಲಿ ತಂಡಗಳ ನಡುವೆ ಭಾರೀ ಪೈಪೋಟಿ ಏರ್ಪಟ್ಟಿತ್ತು. ಅಂತಿಮವಾಗಿ ಈ ಕೆಳಗಿನ ತಂಡಗಳು ಬಹುಮಾನವನ್ನ ತಮ್ಮದಾಗಿಸಿಕೊಂಡವು. ಪ್ರಥಮ ಬಹುಮಾನ ಡ್ರ್ಯಾಗನ್ ವಾರಿಯರ್ ಸಿಂಗಸಂದ್ರ, ದ್ವಿತೀಯ ಬಹುಮಾನ ಬ್ಲೂ ಸ್ಟಾರ್ ಕಮ್ಮಸಂದ್ರ, ತೃತೀಯ ಬಹುಮಾನ ಯಂಗ್ ಲಯನ್ಸ್ ಅಳಿಬೊಮ್ಮಸಂದ್ರ, ನಾಲ್ಕನೇ ಬಹುಮಾನ ಭೀಮಸೇನಾ ಸ್ಪೋರ್ಟ್ಸ್ ಕ್ಲಬ್ ಮುತ್ತನಲ್ಲೂರು. ಟೂರ್ನಮೆಂಟ್ನ ಆರಂಭದಲ್ಲಿ ಹುಸ್ಕೂರು ಮದ್ದೂರಪ್ಪನವರು, ವೆಂಕಟೇಶ್ ಗುರು ಹಾಗೂ ಗೌರೀಶ್ ಅವರು ಖುದ್ದಾಗಿ ಬ್ಯಾಟ್ ಬೀಸುವ ಮೂಲಕ ಪಂದ್ಯಾವಳಿಗೆ ಅದ್ದೂರಿ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಆರ್ ಮುನಿರಾಜು, ವಕೀಲರಾದ ಎಂಪಿ ನಾಗರಾಜು, ಮೋಹನ್, ಟಿ ಮುರಳಿ, ಜೈರಾಮ್, ರಾಜ್ ಶ್ರೀನಿವಾಸ್ ಸರ್ಜಾ, ವಿ ಮಹೇಶ್, ಶ್ರೀನಿವಾಸ್ ರೆಡ್ಡಿ ಹಾಗೂ ಎಂಪಿ ರಾಜು ಉಪಸ್ಥಿತರಿದ್ದರು. ಇವರೊಂದಿಗೆ ಹುಸ್ಕೂರು ಮದ್ದೂರಣ್ಣ, ಟಿವಿ ಬಾಬಣ್ಣ, ಜೈಪಾಲ್ ರೆಡ್ಡಿ, ತೇಜಸ್ ರೆಡ್ಡಿ, ನಾರಾಯಣಘಟ್ಟದ ಮಂಜುಳಮ್ಮ, ಅಬಿರೆಡ್ಡಿ ಅತ್ತಿಬೆಲೆ, ಮೂರ್ತಿ ಜಿಎಸ್ ಪಾಳ್ಯ ಹಾಗೂ ಮೋಹನ್ ಅವರು ಭಾಗವಹಿಸಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದರು. ಈ ಕ್ರೀಡಾಕೂಟದ ಯಶಸ್ಸಿನ ಹಿಂದೆ ನಾಂಬಿಯಾರ್ ಬಿಲ್ಡರ್ಸ್, ವಿಶ್ವನಾಥ್ ರೆಡ್ಡಿ, ಮಂಜುನಾಥ್, ಗೋಪಸಂದ್ರ, ರಘು ಕಗಲಿಪುರ, ಸರ್ಕಲ್ ಸತೀಶ್, ಮಂಜುನಾಥ್ ಕಾಡ ಅಗ್ರಹಾರ, ಜಿಗಳ ಬಾಬು, ಅತ್ತಿಬೆಲೆ ಸಂಘರ್ಷ ಹಾಗೂ ಅನಿಲ್ ಗುಡ್ಡಹಟ್ಟಿ ಅವರ ಬೆಂಬಲ ಮತ್ತು ಸಹಕಾರ ಸ್ಮರಿಸಲಾಯಿತು. ಗ್ರಾಮೀಣ ಕ್ರೀಡಾ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಭೀಮಸೇನಾ ಸ್ಪೋರ್ಟ್ಸ್ ಕ್ಲಬ್ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಜೈ ಭೀಮ್. ಈ ದಿನ ಬುದ್ಧ ಪೌರ್ಣಮಿಯ ಅಂಗವಾಗಿ ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಕೇಂದ್ರ ಬಿಂದು ಆದಂಥ ಮುತ್ತನೂರಲ್ಲಿ ಇವತ್ತು ನಮ್ಮ ಯುವಕರೆಲ್ಲ ಸೇರಿ ಕ್ರಿಕೆಟ್ ಟೂರ್ನಮೆಂಟನ್ನು ಮಾಡ್ತಾಯಿದ್ದಾರೆ. ಈ ಒಂದು ಟೂರ್ನಮೆಂಟ್ ಕಾರ್ಯಕ್ರಮಕ್ಕೆ ನಮ್ಮ ಯುವಕರ ಕಣ್ಮಣಿಯಾದಂಥ ನಮ್ಮ ಗುರಣ್ಣವರು ಮತ್ತು ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ನಮ್ಮ ಬಾಸ್ ನಮ್ಮ ಸೀನಣ್ಣವರು, ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು, ನಮ್ಮೆಲ್ಲರ ಮಾರ್ಗದರ್ಶಕರು ನಮ್ಮ ಸೀನಣ್ಣವರು ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದಂಥ ಸರ್ಜಾ ಅವರು ಮತ್ತು ಮುರಳಿಯವರು, ನಾರಾಯಣ ಸ್ವಾಮಿಯವರು ಅವರೆಲ್ಲ ಸೇರಿ ಇವತ್ತು ಯುವಕರಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಇವತ್ತು ಭಾಳ ವಿಶೇಷವಾದ ದಿನ. ಇವತ್ತು ಬುದ್ಧ ವಿಶ್ವಾದ್ಯಂತ ಇವತ್ತು ವಿಶ್ವ ಕಾರ್ಮಿಕರ ದಿನಾಚರಣೆ, ಅದರ ಜೊತೆಯಲ್ಲಿ ಬುದ್ಧ ಪೌರ್ಣಿಮೆ ಕೂಡ ಇರೋದರಿಂದ ಇಂತಹ ಒಂದು ಕ್ರೀಡಾಪಟುಗಳಿಗೆ ಒಂದು ಉತ್ಸಾಹ ಕೊಡುವ ಮುಖಾಂತರ ಕ್ರೀಡೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಯುವಕರಿಗೂ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನ ಹೇಳ್ತಾ, ನಿಜವಾಗಲೂ ಇತ್ತೀಚಿನ ದಿನಗಳಲ್ಲಿ ಯುವಕರು ಎಲ್ಲೋ ಒಂದು ಕಡೆ ಭಾಳಷ್ಟು ನಮ್ಮ ತಾಲೂಕಲ್ಲಿ ಒಂದು ಕ್ರೀಡೆಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಮುತ್ತಾನೂರು ವ್ಯಾಪ್ತಿಗೆ ಒಳಪಡುವಂಥ ಎಲ್ಲ ಹಳ್ಳಿಗಳಲ್ಲೂ ಒಳ್ಳೊಳ್ಳೆ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಒಂದು ಯಾರೇ ಗೆಲ್ಲಿ, ಫಸ್ಟ್ ಆಗಲಿ ಸೆಕೆಂಡ್ ಆಗಲಿ, ಯಾವುದೇ ಒಂದು ತಾರತಮ್ಯ ಇಲ್ದಿರ ಗೆಲುವು ಸೋಲು ಎರಡನ್ನೂ ಈಕ್ವಲ್ ಆಗಿ ತಗೊಂಡು ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಜೈ ಭೀಮ್. ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ಇನ್ನೂ ಉನ್ನತ ಮಟ್ಟದ ಒಂದು ಆಟಗಳನ್ನು, ಪಂದ್ಯಾವಳಿಗಳನ್ನು ಆಯೋಜನೆ ಮಾಡುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಜೈ ಭೀಮ್. ಮುತ್ತಾಂಗ್ರಾಮದಲ್ಲಿ ಭೀಮಸೇನೆ ಯುವಕರು ಇವತ್ತು ಬುದ್ಧ ಪೌರ್ಣಿಮೆ ದಿನ ಇವತ್ತು ಒಂದು ಕ್ರೀಡೆಯನ್ನು ಇಟ್ಕೊಂಡಿದ್ದಾರೆ. ಎಲ್ರಿಗೂ ಕೂಡ ಒಂದು ಶುಭ ಆಗಲಿ. ಇವತ್ತು ಏನು ಭಗವಾನ್ ಬುದ್ಧ ಇವತ್ತು ಹುಟ್ಟಿದ್ದ ದಿನ ಮತ್ತು ಭಗವಾನ್ ಬುದ್ಧರು ಇವತ್ತು ವಿಶ್ವಕ್ಕೆ ಮಾದರಿಯಾದಂಥ ಒಂದು ಬುದ್ಧ ಪೌರ್ಣಿಮೆ ದಿನಲ್ಲಿ ಇವತ್ತು ಒಂದು ಕ್ರೀಡಾವನ್ನು ಇಟ್ಕೊಂಡಿದ್ದಾರೆ. ಅದು ಎಲ್ರಿಗೂ ಕೂಡ ಭಗವಂತ ಇನ್ನೂ ಎಲ್ರಿಗೂ ಕೂಡ ಒಂದು ಆಶಯ ಭಾವನೆಗಳನ್ನು ಕೊಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ಉನ್ನತ ಒಂದು ಮಟ್ಟಕ್ಕೆ ಹೋಗಲಿ ಅಂದೇಳಿ ಇವತ್ತು ಏನು ನಮ್ಮ ಸ್ನೇಹಿತರಂಥ ಮುರಳಿ ಅವರು ಆಗಿರ್ಬೋದು, ಮತ್ತು MP ನಾಗರಾಜು, ಅಮಾರು, ಮತ್ತು ನಮ್ಮ MP ರಾಜು ಅವರು ಮುಖಂಡರು, ಮತ್ತು ಅದೇ ರೀತಿ ಕಾರ್ತಿಕ್ ಅವರು, ಅಮಾರು, ಮತ್ತು ಹೆಚ್ಚಿನ ರೀತಿಯಲ್ಲಿ ಧ್ರುವ, ಇನ್ನು ಇತರೆ ನಾರಾಯಣ ಸ್ವಾಮಿ, ಮೋಹನ್ ಎಲ್ಲರೂ ಕೂಡ ಒಂದು ಈ ಕ್ರೀಡೆಯೋತ್ಸವಕ್ಕೆ ಭಾಗವಹಿಸಿದ್ದಾರೆ. ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೇನೆ. ಇವತ್ತು ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಎಲ್ಲ ಹಳ್ಳಿಗಳಿಗೂ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದಾರೆ. ಭೀಮಸೇನಾ ಸಮಿತಿ ಅಂತ ಅಂಬೇಡ್ಕರ್ ವಾದ ಅವ್ರ ಕಡೆಯಿಂದ ಮುತ್ತನಲ್ಲೂರು ಪಂಚಾಯಿತಿ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜಿಸಿದ್ದಾರೆ.
ಕ್ರಿಕೆಟು ಹೀಗೆ ಬೇಸಿಗೆಯಲ್ಲಿ ಒಳ್ಳೆ ಆಟಗಳನ್ನು ಆಡ್ತಾ ಇದ್ದಾರೆ. ಮುತ್ತಲ್ನೂರಲ್ಲಿ ಸ್ಪೋರ್ಟ್ಸಲ್ಲಿ ಹೆಸರುವಾಸಿ ಕ್ರಿಕೆಟು, ಕಬಡ್ಡಿ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಅನುಕೂಲ ಆಗಲಿ ಅಂತೇಳಿಬಿಟ್ಟು ಆಟಗಾರರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಇದೇ ರೀತಿ ಗ್ರಾಮಸ್ಥರು ಆಟಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹ ನೀಡಲಿ ಅಂತ ಮನವಿ. ಮುತ್ತನಲ್ಲೂರು ಭೀಮಾ ಕ್ಲಬ್ ಸ್ಪೋರ್ಟ್ಸ್ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲ ಯುವಕರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಈ ಆಟ ಇದು ಮೊದಲನೇ ವರ್ಷ ಆಗಿದೆ. ಪ್ರತಿ ವರ್ಷನೂ ಇದೇ ಥರ ಈ ಆಟನ ಮತ್ತು ಈ ಟೂರ್ನಮೆಂಟನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಾನು ಯುವಕರಲ್ಲಿ ಕೇಳ್ಕೊತೀನಿ. ಯುವಕರಲ್ಲಿ ಇರ್ತಕ್ಕಂಥ ಒಂದು ಉತ್ಸಾಹ ಮತ್ತು ಒಂದು ಒಳ್ಳೆಯ ಒಂದು ಈ ಆಟದಿಂದ, ಕ್ರಿಕೆಟ್ ಆಟದಿಂದ ಪ್ರತಿಯೊಬ್ಬರನ್ನು ಒಂದು ಒಳ್ಳೆಯ ಉತ್ಸಾಹದಿಂದ ಮತ್ತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲನೂ ಅವರು ಅಭಿವೃದ್ಧಿಗೊಂಡು ಚೆನ್ನಾಗಿ ಆಡಿಕೊಂಡು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊತೀನಿ. ಏನು ಬುದ್ಧ ಪೂರ್ಣಿಮೆ ಪ್ರಯುಕ್ತ ಮುತ್ತನಲ್ಲೂರಲ್ಲಿ ಕ್ರಿಕೆಟ್ ಆಯೋಜಿಸಿದ್ದಾರೆ ಭೀಮಾ ಸ್ಪೋರ್ಟ್ಸ್ ಕ್ಲಬ್ ಅವರಿಂದ. ಎಲ್ಲ ಯುವಕರು ಅಂದರೆ ಈ ಮುತ್ತನೂರು ಗ್ರಾಮ ಪಂಚಾಯತಿಗೆ ಒಳಪಡುವಂಥ ಎಲ್ಲ ಊರಿನ ತಂಡಗಳು ಬಂದು ಇಲ್ಲಿ ಕ್ರಿಕೆಟ್ನ ಈಗ ಆಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಏನಿವತ್ತು ಬುದ್ಧ ಪೂರ್ಣಿಮೆ ಪ್ರಯುಕ್ತ ಆಯೋಜಿಸಿದ್ದಾರೆ ಮುತ್ತನೂರು ಗ್ರಾಮಸ್ಥರು, ಅವ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಮುತ್ತನಲ್ಲೂರು ಗ್ರಾಮದಲ್ಲಿ ವಿಶೇಷವಾಗಿ ಇವತ್ತು ಬುದ್ಧ ಪೂರ್ಣಿಮೆ ದಿನ ಭೀಮಸೇನಾ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಕ್ರಿಕೆಟ್ ಟೂರ್ನಿಮೆಂಟನ್ನು ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ತಂಡಗಳು ಇಲ್ಲಿ ಬಂದು ಭಾಗವಹಿಸಿದಂತಹ ಎಲ್ಲ ತಂಡಗಳಿಗೂ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾಲಘಟ್ಟದಲ್ಲಿ ಎಲ್ಲ ಯುವಕರು ಕಲೆಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಾ. ಇದು ತುಂಬ ಒಳ್ಳೆಯ ವಿಷಯ. ಯಾಕೆಂದರೆ ಎಲ್ಲೋ ಟಿ ವಿ, ಮೊಬೈಲು, ಪಿಕ್ಚರು, ಸಿನಿಮಾ ಈ ರೀತಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ದೀರಾ. ತಮ್ಮ ದೇಹವನ್ನು ದಂಡಿಸುವುದರ ಮುಖಾಂತರವಾಗಿ ಮನಸ್ಸಿಗೆ ಉಲ್ಲಾಸವನ್ನು ಕೊಡುವಂಥ ಒಂದು ಕ್ರೀಡೆಗಳನ್ನು ಆಡಿ ಈ ಒಂದು ದೇಶಕ್ಕೆ, ಈ ಒಂದು ತಾಲೂಕಿಗೆ ಕ್ರೀಡೆಯಲ್ಲಿ ಒಂದು ಉತ್ತಮ ಒಂದು ಸ್ಥಾನವನ್ನು ತರಲಿ ಅಂಥೇಳಿ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಎಲ್ಲ ನಮ್ಮ ಯುವ ಮಿತ್ರರಿಗೆ ಈ ದಿನ ಒಳ್ಳೆಯದನ್ನು ಬಯಸ್ತಾ ಇದ್ದೇನೆ. ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಯೂತ್ಸು ಒಳ್ಳೆಯ ಸ್ಪೋರ್ಟ್ಸ್ಗೆ ತಮ್ಮ ತನುಮನವನ್ನು ಅರ್ಪಿಸೋರ ಮುಖಾಂತರವಾಗಿ ಒಳ್ಳೆಯ ಕ್ರೀಡೆಗೆ ಉತ್ಸಾಹದಿಂದ ಆಡ್ತಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಮುತ್ತನಲ್ಲೂರು ಗ್ರಾಮ ಪಂಚಾಯತಿಗೆ ಒಳಪಟ್ಟಂತೆ ಇವತ್ತು ಭೀಮಸೇನಾ ಯುವಕರು ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಮೊದಲಿಗೆ ಅವರಿಗೆ ಇವತ್ತು ಬುದ್ಧ ಪೂರ್ಣಿಮೆ, ಹಾಗಾಗಿ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಕೊಡ್ತೇನೆ. ಹಾಗೆ ನಮಸ್ತೆ. ಈ ಕ್ರೀಡಾ ಉತ್ಸವಗಳು ನಮ್ಮ ಈ ಮುತ್ತನಲ್ಲೂರು ಗ್ರಾಮ ಪಂಚಾಯತಿ ಸುತ್ತಮುತ್ತ ಯಾವಾಗಲೂ ತಿಂಗಳು ಆಯೋಜನೆ ಮಾಡ್ತಾ ಇರ್ತಾರೆ. ಇದೇ ರೀತಿ ಹುಡುಗರು ಉತ್ಸಾಹದಿಂದ ಆಯೋಜನೆ ಮಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಕ್ರೀಡೆ ತುಂಬ ಮಕ್ಕಳಿಗೆ ತುಂಬ ಅವ್ರಿಗೆ ದೈಹಿಕ ಶಿಕ್ಷಣ ತರಹ ಅವ್ರಿಗೆ ತರಬೇತಿ ಕೊಡ್ತಾ ಇರ್ತಾರೆ. ಯಾಕಂದರೆ ಇವಾಗ ಬೇರೆ ಥರ ಚಟುವಟಿಕೆಗಳು ಆ ಕಡೆ ಹೋಗ್ದಿರ ನಮ್ಮ ಇಡೀ 8 ಊರು ಎಲ್ಲ ಯುವಕರು ಇದೇ ವಾಲಿಬಾಲ್ ಆಗಲಿ, ಕ್ರಿಕೆಟ್ ಆಗಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಆಯೋಜನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಪಂಚಾಯತಿ ಮುತ್ತನಲ್ಲೂರು ಗ್ರಾಮ ಪಂಚಾಯತಿ 8 ಊರುಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದೇ ರೀತಿ ಅವರು ಮುಂದೆ ಯಾವಾಗಲೂ ಇದೇ ರೀತಿ ಆಡ್ಕೊಂಡು ಹೋಗಲಿ. ಅವರಿಗೆ ಯಾವಾಗಲೂ ನಮ್ಮ ಅಂಬೇಡ್ಕರ್ ಆಗಲಿ, ನಮ್ಮ ಬುದ್ಧ ಆಗಲಿ, ನಮ್ಮ ಎಲ್ಲ ದೇವರ ಕೃಪೆಗಳು ಅವ್ರಿಗೆ ಸದಾ ಅವ್ರಿಗೆ ಚಿರ ಆಯುಸ್ಸು, ಆರೋಗ್ಯ ಎಲ್ಲ ಕೊಟ್ಟು ಇದೇ ರೀತಿ ಉತ್ಸಾಹ ರಾಜ್ಯ ಮಟ್ಟ ಹಾಗೂ ಸ್ಟೇಟ್ ಇದರಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಮುತ್ತನಲ್ಲೂರು ಗ್ರಾಮದಲ್ಲಿ ಅಮರ್ ಅವರ ಸಾರಥ್ಯದಲ್ಲಿ ದಮ್ಮ ವಿಜಯ ಕಪ್ನ ಕ್ರಿಕೆಟ್ ಟೂರ್ನಿಮೆಂಟ್ನ ಆಯೋಜಿಸಿದ್ದಾರೆ. ಯುವಕರೆಲ್ಲ ವಿಶೇಷವಾಗಿ ಯುವಕರಲ್ಲಿ ಇಂಥ ಕ್ರೀಡಾ ಮನೋಭಾವನೆ ಬರೋವಂಥದ್ದು ಒಳ್ಳೆ ಕೆಲಸಗಳು. ಹುಡುಗರು ದಾರಿ ತಪ್ಪು ಬೇರೆ ದಾರಿಗಳನ್ನ ಹಿಡಿದೆ ಇಂಥ ಕ್ರೀಡಾ ಸ್ಫೂರ್ತಿಗಳಲ್ಲಿ ಹೋಗುವಂಥದ್ದು ಯುವಜನಕ್ಕೆ ಅದರಲ್ಲಿ ಉತ್ತೇಜನ ಕೊಡುವಂಥ ಕೆಲಸಗಳು ನಮ್ಮ ಯುವಕರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ ಮತ್ತು ಈ ಕ್ರೀಡೆ ಇನ್ನಷ್ಟು ಬೆಳೀಲಿ, ಯುವಕರಲ್ಲಿ ಇನ್ನಷ್ಟು ಸ್ಫೂರ್ತಿ ಬರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಈ ದಿನ ಮೇ 1ನೇ ತಾರೀಕು ಬುದ್ಧ ಜಯಂತಿ ಅಂಗವಾಗಿ, ಬುದ್ಧ ಪೂರ್ಣಿಮೆಯ ಅಂಗವಾಗಿ ಇವತ್ತು ಮುತ್ತನೂರು ಗ್ರಾಮದ ಭೀಮಸೇನಾ ಬಳಗದ ಯುವಕರ ವತಿಯಿಂದ ಕ್ರಿಕೆಟ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರು ಕೂಡ ಅಭಿನಂದನೆಗಳು ಹಾಗೂ ಸಮಸ್ತ ಗ್ರಾಮಸ್ಥರು ಹಾಗೂ ಇಡೀ ತಾಲೂಕಿನ ಜನತೆಗೆ ಬುದ್ಧ ಜಯಂತಿಯ ಅಂಗವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಈ ದಿನ ಮುತ್ತನಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಭೀಮಸೇನಾ ಯುವಕರ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಪಂಚಾಯತಿ ವ್ಯಾಪ್ತಿ ಯುವಕರು ಮುತ್ತನಲ್ಲೂರು ಗ್ರಾಮಸ್ಥರ ಪರವಾಗಿ ಬುದ್ಧ ಜಯಂತಿಯ ಪ್ರಯುಕ್ತ ಮತ್ತು ಕಾರ್ಮಿಕರ ಜಯಂತಿಯ ಪ್ರಯುಕ್ತ
ಶುಭವಾಗಲಿ ಅಂತ ಹಾರೈಸ್ತೀನಿ. ಭೀಮಸೇನ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ದಮ್ಮ ವಿಜಯ ಕ್ಲಬ್ ಕಡೆಯಿಂದ ಇಂದು ಮುತಾನೂರಿನಲ್ಲಿ ಕ್ರಿಕೆಟನ್ನು ಆಯೋಜಿಸಿದ್ದಾರೆ. ಸುಮಾರು 17 ತಂಡಗಳು ಭಾಗವಹಿಸಿವೆ. ನಮ್ಮ ಅಂಬೇಡ್ಕರ್ ಜಯಂತಿ ಮತ್ತು ಬುದ್ಧ ಪೂರ್ಣಿಮೆ ಪ್ರಯುಕ್ತ ಈ ಕ್ರಿಕೆಟನ್ನು ಆಯೋಜಿಸಲಾಗಿದೆ. ಸೊ ಎಲ್ಲ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಎಲ್ಲ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಲಿ ಅಂತ ಕೋರ್ಕೊಳ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಇದನ್ನೆಲ್ಲನೂ ಯುವಕರನ್ನ ನಡ್ಸ್ಕೊಂಡು ಬರಲಿ ಅಂತ ಕೋರ್ಕೊಳ್ತಾ ಇದ್ದೀವಿ. ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಕ್ರಿಕೆಟ್ ಆಯೋಜಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಆಯೋಜಿಸಲಿ. ನಮ್ಮ ಬೆಂಬಲ ಯಾವತ್ತೂ ಇರುತ್ತೆ. ಯುವಕರಿಗೆ ನಮ್ಮ ಬೆಂಬಲ ಯಾವತ್ತೂ ನಮ್ಮದು ಇರುತ್ತೆ. ಭೀಮಸೇನ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಈ ದಿನ ಕ್ರಿಕೆಟ್ ಪಂದ್ಯಾವಳಿನ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಸುತ್ತಮುತ್ತ ಎಲ್ಲ ಮುತ್ತಾನೂರು ಗ್ರಾಮ ಪಂಚಾಯಿತಿಯಿಂದ 17 ಟೀಮ್ ಬಂದಿದೆ. ಇದಕ್ಕೆ ಎಲ್ರಿಗೂ ಶುಭವಾಗಲಿ. ಭೀಮಸೇನ ಕ್ರಿಕೆಟ್ ಕ್ಲಬ್ ವತಿಯಿಂದ ಇವತ್ತು ನಮ್ಮ ಮುತ್ತಾನೂರು ಗ್ರಾಮದಲ್ಲಿ ನಮ್ಮ ಸಹೋದರ ಅಮರ್ ಅವರ ನೇತೃತ್ವದಲ್ಲಿ ಒಂದು ಅದ್ಧೂರಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಭಾಳ ಖುಷಿಯಾಗ್ತಾಯಿದೆ. ಒಳ್ಳೆಯ ಉತ್ತಮ ಕ್ರೀಡಾಂಗಣ ಮತ್ತು ಉತ್ತಮ ಆಟಗಾರರಿಗೆ ಒಂದು ಪ್ರೋತ್ಸಾಹ ಮತ್ತು ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಪ್ರಯತ್ನನ ನಮ್ಮ ಸಹೋದರ ಅಮರ್ ಅವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಅವಕಾಶ ಕೊಡೋ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭಾಶಯ ಕೋರ್ತಾ ಇದ್ದೇನೆ. ಭೀಮಸೇನ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಇವತ್ತು ಬುದ್ಧ ಹುಟ್ಟಿದ ದಿನದಂದು ಒಂದು ಬುದ್ಧ ಹುಟ್ಟಿದ ಪ್ರಯುಕ್ತ ಇವತ್ತು ನಮ್ಮ ಅಮರ್ ಅವರ ನೇತೃತ್ವದಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಯುವಕರಲ್ಲಿ ಕ್ರೀಡೆಯ ಪ್ರತಿಭೆಯನ್ನು ಹೊರತರಲು ಇದೊಂದು ಅವಕಾಶಗಳನ್ನು ಮಾಡಿಕೊಡ್ತಿದ್ದಾರೆ. ಅದಕ್ಕೂ ನಮ್ಮ ಬೆಂಬಲ ಯಾವಾಗಲೂ ಇರುತ್ತೆ ಅಂತ ಹೇಳ್ತೀನಿ. ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಕ್ರೀಡೆಗಳನ್ನು ನಡೆಸ್ಕೊಂಡು ಒಳ್ಳೆಯ ಪ್ರತಿಭೆಗಳನ್ನು ಹುಟ್ಟಾಕಲಿ, ಅವರ ಒಂದು ಇದನ್ನು ತೋರಿಸ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ತುಂಬ ಅದ್ಭುತವಾಗಿ ಈ ಒಂದು ಕ್ರೀಡಾ ಸ್ಪೋರ್ಟ್ಸ್ ಚೆನ್ನಾಗಿ ನಡೆಸಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಭೀಮಸೇನ ಸ್ಪೋರ್ಟ್ಸ್ ಕ್ಲಬ್ಗೆ ನಾನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಬುದ್ಧ ಪೂರ್ಣಿಮೆ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಭೀಮಸೇನ ವತಿಯಿಂದ ಆಯೋಜಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಗ್ರಾಮೀಣ ಪ್ರತಿಭೆಗಳು ಈ ಒಂದು ಕ್ರೀಡೆಗೆ ಎಲ್ಲರೂ ಬಂದು ಉತ್ತಮವಾಗಿ ಆಟ ಆಡಿದ್ದಾರೆ. ಅವರಿಗೆ ಎಲ್ಲ ಸೋಲು ಗೆಲುವು ಅನ್ನೋದು ಮುಖ್ಯ ಅಲ್ಲ, ಯಾರು ಪಾತ್ರರಾಗ್ತಾರೋ ಅದು ಮುಖ್ಯ ಅಂತ ಹೇಳ್ತಾ ಕ್ರೀಡಾ ಸ್ಫೂರ್ತಿ ಮೆರಿಬೇಕು. ಈ ಒಂದು ಟೂರ್ನಮೆಂಟ್ನ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿದಂತಹ ಭೀಮಸೇನ ಅವರಿಗೆ ಎಲ್ಲ ತಂಡದವರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ. ಜೈ ಭೀಮ್, ಜೈ ಭಾರತ್.